ಅಮೆಝಾನ್ ಅಲ್ಲಿ ಆರ್ಡರು ಇವತ್ತು ಬಂದೈತೆ. ಮೊಬೈಲ್ ಸ್ಟ್ಯಾಂಡ್ ಈ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಅಸಲಿ ರೂಪ ಏನು ಅಂತ. ಫ್ರೆಂಡ್ಸ್ ಓಪನ್ ಮಾಡೋದು ಹೆಂಗೆ ಅಂತ ನೀವು ಗೊತ್ತೈತಲ್ಲ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ಹೊಸ ಮನೇಲಿ ಇವತ್ತು ಲಾಗ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾನು ಒಂದು ವಾರದಿಂದ ಆರ್ಡರ್ ಮಾಡಿದ್ದು ಅಮೆಝಾನ್ ಅಲ್ಲಿ ಆರ್ಡರು ಇವತ್ತು ಬಂದೈತೆ. ಬಂದ ತಕ್ಷಣ ನೋಡ್ಬೇಕು ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಮೇಲ್ಗಡೆ ಅಮೆಝಾನ್ ಕವರ್ ನ ಓಪನ್ ಮಾಡ್ಬಿಟ್ಟೆ. ಅದನ್ನ ಮಾಡಿದ ತಕ್ಷಣ ನನಗೆ ಚಾಲೆಂಜ್ ಅನ್ಸಾಯ್ತು, ಇದನ್ನ ಏಂತಕ್ಕೆ ನಾನು ಲಾಗ್ ಮಾಡಬಾರ್ದು, ರಿವ್ಯೂ ಕೊಡಬಾರ್ದು ಹೆಂಗೈತೆ ಅಂತ. ಏನ್ ಆರ್ಡರ್ ಮಾಡಿದೀನಿ ಅಂದ್ರೆ ಗೇಮಿಂಗ್ ಕೀಬೋರ್ಡ್ ಮತ್ತೆ ಮೌಸು ಮತ್ತೆ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೀನಿ. ಒಳಗೆ ಹೆಂಗೈತೆ ಅಂತ ನೋಡಿಲ್ಲ, ಬಟ್ ನಾನಲ್ಲಿ ರಿವ್ಯೂ ನೋಡಿರೋ ಪ್ರಕಾರ ಫುಲ್ ಚೆನ್ನಾಗೈತೆ ಅಂತ ಅಂದ್ರು. ಬೇಸಿಕ್ ಲೆವೆಲ್ ಗೇಮಿಂಗ್ ಇವೆಲ್ಲ ಓಕೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ತರಿಸಿದೀನಿ. ನಾನು ಯಾವಾಗ ತರಿಸಿರೋದು ಅಂತ ಅಂದ್ರೆ ಸೆಬ್ರಾನಿಕ್ ಆಪ್ಟಿಮಸ್ ಗೇಮಿಂಗ್ ಕೀಬೋರ್ಡ್ ಅಂಡ್ ಮೌಸ್ ಕಾಂಬೋ. ಈ ಓಪನ್ ಮಾಡಲ್ಲ, ವೈಟ್ ಕಲರ್ ಕೀಬೋರ್ಡ್ ನೋಡಿ ಸಾಕಲ್ಲ ಅನಿಸ್ತೈತೆ. ಗೋಲ್ಡನ್ USB ಕೇಬಲ್ ಐತೆ ಇಲ್ಲಿ. ಮೌಸ್ ನೋಡಿ, ಗೇಮಿಂಗ್ ಅಂತ ಫೀಲ್ ಬರುತ್ತೆ. ಚೆಕ್ ಮಾಡ್ತೀನಿ, ಇದನ್ನ ಸೈಡ್ ಹಾಕ್ಬಿಡೋಣ. ಫ್ರೆಂಡ್ಸ್, ಫಸ್ಟ್ ಕೀಬೋರ್ಡ್ ಬಗ್ಗೆ ಮಾತಾಡ್ಬಿಡೋದ, ಅದಾದ್ಮೇಲೆ ಲ್ಯಾಪ್ಟಾಪ್ ಸ್ಟ್ಯಾಂಡ್ನ ಓಪನ್ ಮಾಡೋದು. ನಾನು ಫ್ರೆಂಡ್ಸ್ ವೈಟ್ ಕಲರ್ದ ಚೂಸ್ ಮಾಡಿದೆ. ಅದನ್ನು ನಾನು ಓಪನ್ ಮಾಡಬೇಕಾದ್ರೇ ನನಗೆ ಅದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಥರ ಫೀಲ್ ಕೊಡ್ತು. ಈ ಡಿವೈಸ್ ಡ್ಯೂರಬಿಲಿಟಿಗೆ ಗೋಲ್ಡ್ ಪ್ಲೇಟೆಡ್ USB ಕನೆಕ್ಟರ್ ಮತ್ತು ಬ್ರೈಡೆಡ್ ಕೇಬಲ್ನ ಕೊಟ್ಟಿದ್ದಾರೆ. ಇದು 117 ಕೀ ಇರುವ ಕೀಬೋರ್ಡ್. ಫ್ರೆಂಡ್ಸ್, ನಾವು ಈ ಕೀಬೋರ್ಡ್ನ ನಾವು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಅಸಲಿ ರೂಪ ಏನು ಅಂತ. ಇನ್ನು ಮೌಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಇದು ಅಪ್ ಟು 3600 DPI ಸಪೋರ್ಟ್ ಮಾಡುತ್ತೆ ಮತ್ತು ಟೋಟಲ್ ಆಗಿ 6 ಬಟನ್ಸ್ ಇದೆ. ಗೇಮಿಂಗ್ ಅಷ್ಟೇ ಅಲ್ಲ, ರೆಗ್ಯುಲರ್ ಬ್ರೌಸಿಂಗ್ ಮಾಡೋಕ್ಕೂ ಸಹ ಮತ್ತು ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ನ್ಯಾವಿಗೇಷನ್ ಬಟನ್ಸ್ ಕೂಡ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಐಟಮ್ ಬಂದು ಸ್ಟ್ರಿಪ್ 2-in-1 ಲ್ಯಾಪ್ಟಾಪ್ ಆ್ಯಂಡ್ ಮೊಬೈಲ್ ಸ್ಟ್ಯಾಂಡ್. ಇದನ್ನ ಓಪನ್ ಮಾಡೋದ ಬನ್ನಿ ನೋಡಿ. ಕ್ಯಾರಿ ಬ್ಯಾಗ್ ಇದ್ದಂಗಿದೆ. ನೈಸ್. ಹೆಂಗು ಇದು ಓಪನ್ ಮಾಡೋದು? ಇಲ್ಲಿ ಫ್ರೆಂಡ್ಸ್, ಓಪನ್ ಮಾಡೋದು ಹೆಂಗೆ ಅಂತ ನೀವು ಗೊತ್ತೈತಲ್ಲ. ಎಲ್ಲಿ ಮುರುಗಿರೋದು ಅಂತ ಬೇರೆ ಭಯ ಆಯ್ತವೆ. ಓಹೋ, ಹಿಂಗೆ ನೋಡಿ ಫ್ರೆಂಡ್ಸ್, ಹಿಂಗೆ ಲ್ಯಾಪ್ಟಾಪ್ ಇಟ್ಬಿಟ್ಟು ಡಿಸೈನ್ ಏನೋ ಚೆನ್ನಾಗೈತೆ. ಇದು ಏರ್ಕ್ರಾಫ್ಟ್ ಗ್ರೇಡ್ ABC ಮತ್ತು ನಾನ್ ಸ್ಲಿಪ್ ಸಿಲಿಕಾನ್ ಪ್ಯಾಡ್ಸಿಂದ ಮಾಡಿದ್ದಾರೆ. ಫೋಲ್ಡ್ ಮಾಡಿದಾಗಿರೋ ಜಸ್ಟ್ 0.6 ಇಂಚಸ್ ಥಿಕ್ನೆಸ್ ಇರೋದ್ರಿಂದ ಆರಾಮಾಗಿ ನಾವು ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು. ಇದರಲ್ಲಿ 8 ಲೆವೆಲ್ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ. ಸೊ 5.5 ಇಂದ ಹಿಡಿದು 7.0 ವರೆಗೂ ಸೊ ಈಸಿಯಾಗಿ ಹೈ ಲೆವೆಲ್ಗೆ ಸೆಟ್ ಮಾಡ್ಕೋಬಹುದು. ಇದರಲ್ಲಿ ಇನ್ನೊಂದು ಸಖತ್ ಫೀಚರ್ ಏನಂದ್ರೆ ಬಿಲ್ಡ್ ಇನ್ ಫೋನ್ ಹೋಲ್ಡರ್. ಇದರಲ್ಲಿ ಡ್ಯೂಯಲ್ ಸ್ಕ್ರೀನ್ ವರ್ಕ್ ಸ್ಟೇಷನ್ ತರ ಯೂಸ್ ಮಾಡಬಹುದು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ತರ ಲ್ಯಾಪ್ಟಾಪ್ ನ ಹೋಲ್ಡ್ ಮಾಡಿ ಫೋನ್ ಇಡಬಹುದು. ನೋಡೋದಲ್ಲ ಫ್ರೆಂಡ್ಸ್, ಈಗ 2 ವಿಡಿಯೋನ ರಿವ್ಯೂ ಕೊಟ್ಟಿದ್ದೀನಿ. ಆಕ್ಚುಲಿ ಇದು ಬೇಸಿಕ್ ಅಲ್ಲಿರೋರ್ಗಂತೂ ತುಂಬಾ ಯೂಸ್ ಆಗುತ್ತೆ. ಎಂತಕ್ಕೆ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿ ಹುಡುಕ್ತಾ ಇರೋದು, ಒಂದು 1000 ರೂಪೀಸ್ 1200 ರೂಪೀಸ್ಗೆಲ್ಲ ಇದು ಕಂಪ್ಲೀಟ್ ಸೆಟ್ ಬಂದ್ಬಿಡುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಒಂದು ಮಾನಿಟರ್ ತರಿಸ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಗೇಮಿಂಗ್ ಬೇಕಾದ್ರೆ ಆಡ್ಬೋದು. ಇಲ್ಲ ರ್ಯಾಮ್ ಏನಾರ ನಿಮ್ಮ ಲ್ಯಾಪ್ಟಾಪ್ ಕಮ್ಮಿ ಇತ್ತು ಅಂದ್ರೆ ಅದನ್ನ 16 GB ಅಪ್ಗ್ರೇಡ್ ಮಾಡಿಸ್ಕೊಂಡು ಯೂಸ್ ಮಾಡ್ಬೋದು. ಹಾಗಾಗಿ ಇದು ಬೇಸಿಕ್ ಬಿಗಿನರ್ಸ್ಗೆ ಒಂಥರ ಗೇಮಿಂಗ್ ಸೆಟಪ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂದರೆ ಕತ್ಲೆ ಆದಮೇಲೆ ನಿಮಗೆ ಈಗ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ಇದು ಲೈಟ್ ಎಲ್ಲ ಕತ್ಲೆಯಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ. ಅದನ್ನ ವಿಡಿಯೋ ನೋಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆದಷ್ಟು ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡ್ದೇನೆ. ಇದೊಂದು ನನ್ನ ರಿಕ್ವೆಸ್ಟ್ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನೋಗಲ್ಲಿ ಸಿಗೋಣ, ಬಾಯ್. ನೋಡಿ ಫ್ರೆಂಡ್ಸ್, ದಿಸ್ ಈಸ್ ಅವರ್ ಸಿಂಪಲ್ ಎಡಿಟಿಂಗ್ ಸೆಟಪ್.